ಪಾಪ ಮಿಸ್ ಮಾಡ್ಕತ್ತೀರೇನೋ ತುಂಬಾ. ವಿಧಾನಸೌಧದ ಮುಂದೆ ಆದರ್ಶ ಜೋಡಿಗಳು. ಅಲ್ಲೊಂದು ಅಮ್ಮನ ಕಳ್ಸ್ಕೊಳಕ್ ನಗುವುದೋ ಅಳುವುದೋ ನೀವೇ ಹೇಳಿ. ಫಸ್ಟ್ ನಮ್ಮ ಮನೆ ಫುಲ್ ಫ್ಯಾಮಿಲಿ ಎಲ್ಲ ಬಂದ್ರು. ಗೇಟ್ ಹತ್ರಕ್ಕೂ ಬರ್ತಾರ ಇಲ್ಲ ಇವಾಗ. ಬೈ ಓದ್ತಸ ಗೇಟ್ ಹಾಕೊಂಡ್ಬಿಡ್ತಾರೆ. ಹೋಗು ಬೇಗ ನೀನು. ಕೆರೆ ದಡ. ಸರ್ಕಾರದ ಕೆಲಸ, ದೇವರ ಕೆಲಸ. ಕೆಳಗಡೆ ಆದ್ರೆ ಹಗ್ಗ ಹಿಡ್ಕೊಂಡು ಹೋಗ್ಬೇಕು, ನದಿ ದಾಟ್ಕೊಂಡು ಹೋಗ್ಬೇಕು. ಮೇಲ್ಗಡೆ ಆದ್ರೆ ಫ್ಲಾಟ್. ಯೋ ಕಮ್ ಆನ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಹಾರಾಷ್ಟ್ರ ಮಾನ್ಸೂನ್ ರೈಡ್ ಎಪಿಸೋಡ್ ನಂಬರ್ 1. ಈಗ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟ್ 3:30. ಟ್ಯಾಕ್ಸಿ ಈಗ ಕೆಳಗಡೆ ಬಂದಿದೆ. ಜರ್ನಿ ಶುರು ಆಯಿತು. ಟ್ಯಾಕ್ಸಿ ಬಂತು. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಜರ್ನಿ ಶುರು ಆಯ್ತು ಕಣಪ್ಪ. ರಾತ್ರಿ ಎಲ್ಲ ಹೇಳ್ಬೇಕು ಅಂದ್ರೆ ನಿದ್ರೆನೇ ಇಲ್ಲ. ಯಾಕೆಂದ್ರೆ ಬಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರೊಳಗೆ ನನಗೆ 1 ಗಂಟೆ 1:15 ಆಗೋಯ್ತು. ಇನ್ನು ಮಲಗಿದ್ರೆ ಆಮೇಲೆ ಎದಳದೆ ಹೋದ್ರೆ ಕಷ್ಟ ಅಂತ ನಾನು ಅದ್ಲಿಗೆ ನಿದ್ದೆನೇ ಮಾಡಲಿಲ್ಲ. 900 ಕಿಲೋಮೀಟರ್ ಜರ್ನಿ ಇವತ್ತು ಇಲ್ಲಿಂದ. ಮೊದಲನೇ ದಿನ ಸ್ಟ್ರೆಚ್ ಇರುತ್ತೆ, ಆಮೇಲೆ ಅಲ್ಲೆಲ್ಲ ಬರೀ ಎವ್ರಿಡೇ 150 ಕಿಲೋಮೀಟರ್ ಓಡಾಡೋದಂತೆ. ಇರಲಿ. ಇನ್ನೊಂದು ಎಡವಟ್ಟು ಏನಾಗಿದೆ ಅಂದರೆ, ಎಲ್ಲರಿಗಿಂತ ಬೇಗ ಅಭಿಲಾಷ್ ಎದ್ದು ಎಲ್ಲರಿಗೂ ಫೋನ್ ಮಾಡಿ ವೆರಿ ಗುಡ್ ಅಣ್ಣ, ಏನು ನಿಮ್ಮ ಪಂಕ್ಚುಲ್ ಆಗಿ ಎದ್ದಿದ್ದೀರಾ ಅಂದ್ಬಿಟ್ಟು ಈಗ ಮನೆದು ಮೇನ್ ಗೇಟಿನ ಬೀಗನೇ ಕಳೆದಾಕೊಂಡವ್ರಂತೆ. ಕಾರ್ ಹೊರಗಡೆ ತೆಗಿಯಂಗಿಲ್ಲ, ಏನಿಲ್ಲ, ತಗಲಾಕೊಂಡ್ಬಿಟ್ಟವ್ರು. ಅಭಿಲಾಷು ಹೆಂಗೆ ಬರ್ತಾರೋ ನೋಡೋಣ. ಅಭಿಲಾಷು ಈಗ ಎಲ್ಲರೂ ವಿಧಾನಸೌಧದ ಹತ್ರ ಬರ್ತಾರೆ. ಅಭಿಲಾಷ್ ಏನಾದ್ರು ರೆಡಿ ಮಾಡ್ಕೊಂಡ್ ಬರ್ತಾರೆ. ಈಗ ನನಗೆ ಗೊತ್ತಿರಂಗೆ ಟೋಟಲ್ ಒಂದು 12 ಜನ ಇದೀವಿ ಅನ್ಸುತ್ತೆ ಈಗ ಹೋಗ್ತಾ ಇರೋರು. ಇನ್ನು ಉಳಿದಿದ್ದು ನನಗೆ ಗೊತ್ತಿರೋಂಗೆ 5 ಜನ ಅದು ಆ ಟೀಮಲ್ಲಿ. ಇನ್ನು ಯಾರ್ಯಾರು ಏನು ಎತ್ತ ಅಂತ ಈಗ ಅಲ್ಲಿಗೆ ಹೋಗೋಣ. ಅಭಿಲಾಷು ಗೂಗಲ್ ಮ್ಯಾಪ್ ಹಾಕೋದ್ರೆ ಯಾವ ದಾರಿನೂ ತೋರಿಸಲ್ಲ ಕರೆಕ್ಟಾಗಿ. ಇಷ್ಟು ದೊಡ್ಡದಾಗ ಹಾಕೋರೆ. ಹೌದಾ? ಏನಂತ? ಸರ್ಕಾರದ ಕೆಲಸ, ದೇವರ ಕೆಲಸ. ಬರ್ದವ್ರೆ. ಗೊತ್ತಾಗ್ಲಿಲ್ಲ ಅಂದ್ರೆ ಹೆಂಗೆ ನಿಮ್ಗೆ? ಏನ್ ಮೇನ್ ಗೇಟ್ಗೆ ಬರಕ್ಕಾಗಲಿಲ್ಲ. ನಾನಂತೂ ಸಕ್ಕ ಸುತ್ತಾಡ್ಸ್ಕೊಂಡ್ ಬಂದೆ. ಅವನಂತೂ ಪಾಪ ಸಗ ಸಪೋರ್ಟ್ ಮಾಡ್ದ ಪಾರ್ಟಿ. ಅನಿಲ್, ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಲೇಟ್ ಆಗೋಯ್ತು ತುಂಬಾ? ಇದು ಎಲ್ಲ ಹೋಗ್ಬಿಟ್ಟಿದ್ ಕಾರು. ಅವರು ನ್ಯಾಯ ಎಲ್ಲಿದೆ ಅಂತ ಹುಡ್ಕಕ್ ಹೋಗೋರೆ. ಗೊತ್ತಾಗಿಲ್ಲ. ಅನ್ಯಾಯ ಎಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಸರ್ಕಾರದ ಕೆಲಸ, ದೇವರ ಕೆಲಸ. ನಮಸ್ತೆ. ಕಾಯ್ತಾ ಇದ್ದು. ಹೌದಾ? ನಾನು ಕಾರ್ ಹಿಂದೆ ಹೋಗ್ಬಿಟ್ಟಿತ್ತು. ಗ್ಯಾದರ್ ಆಗ್ಬಿಟ್ಟ ನೋಡಿ. ಏನಾಯ್ತು? ಕೈ ನೋವಾಗಿದ್ದು, ಏಟಾಗಿದ್ದಿ ಅಂತೆ. ಸೆಕೆಂಡ್ ಜೋರಾಗಿ ಮಾಡಿದೆ. ಎಲ್ ಬಿದ್ರಿ ಬ್ರಾ? ಅದ್ರಮಲ್ಲ. ಕಲ್ಯಾಣ್, ಏನ್ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ? ಹೌದಣ್ಣ, ನಿಮ್ದೇ ಇನ್ಸ್ಪಿರೇಷನ್. ಸೀರಿಯಸ್ ತಗೋಬಿಟ್ಟಿದ್ದೀರಾ ನಮ್ನ. ಟೋಟಲ್ ಇಷ್ಟ ಜನ ಇದೀವಿ. ಹೋಗ್ತಾ ಆಮೇಲೆ ನಮ್ಮ ಕ್ರೇಜಿ ಸ್ಟಾರ್ ಅರುಣ್ ಅವರು ಜಾಯ್ನ್ ಆಗ್ಬಿಟ್ಟವ್ರೆ. ಕಾಡ್ಗಲ್ ರೆಸಾರ್ಟ್ ಅರುಣ್ ಅವರು. ಒಳ್ಳೆ ಜರ್ನಿ. ಹೋಗೋದ್ರೊಳಗೆ ಎಪಿಸೋಡ್ ಮುಗಿಯೋದ್ರೊಳಗೆ ಎಲ್ಲ ಫುಲ್ ಗೊತ್ತಾಗ್ಬಿಟ್ಟಿರುತ್ತೆ ನಿಮ್ಗೆ ಯಾರ್ಯಾರು ಹೆಂಗೆ. ಫುಲ್ ಗೊತ್ತಲ್ಲ ಯಾರ್ಯಾರು ಹೆಂಗೆ ಅಂತ. ಜಾಯ್ನ್ ಆದ ಕೊನೆಗೂ ನಾನು ಆಗಲ್ಲ ಅಂತ. ನಾವು ಹೋಗ್ತಾ ಇರೋದು ಈಗ ತಾರ್ ರಾಕ್ಸ್, ಅರುಣ್ ಅವ್ರದ್ದು ಕಾಡ್ಗಲ್ ರೆಸಾರ್ಟ್ದು. ತಾರ್ ರಾಕ್ಸ್ ಅಲ್ಲಿ ಫಸ್ಟ್ ಟೈಮ್ ಕೂರ್ತಾ ಇರೋದು ಈಗ. ಅನಿಲ್ ಕಡೆಯವರ ಏನ್ ಕಳ್ಸ್ಕೊಡಕ್ ಫ್ಯಾಮಿಲಿ ಬಂದ್ಬಿಟ್ಟಿದ್ರ ಫುಲ್. ಅನಿಲ್ ಫಸ್ಟ್ ಟೈಮ್ ಟೂರ್ ಹೋಯ್ತಾವ್ರ? ಮರ್ಯಾದಿನೇ ಇಲ್ಲ. ಅಲ್ಲೊಂದು ಅಮ್ಮನ ಕಳ್ಸ್ಕೊಡಕ್ ಒಳ್ಳೆ 10ನೇ ಕ್ಲಾಸ್ ಹುಡುಗನ್ ಕಳ್ಸ್ಕೊಡಕ್ ಬಂದಂಗೆ ಫ್ಯಾಮಿಲಿ ಅವರೆಲ್ಲ ಬಂದ ನೋಡಿ ಇಲ್ಲಿ. ಇವತ್ತೇ ಫಸ್ಟ್ ಹೋಗ್ತಾ ಇದ್ದೀನಿ. ಅದಕ್ಕೆ ಪಾಪ ಅವ್ರೆಲ್ಲ ಫುಲ್ ಕನ್ಸರ್ನ್ ತೋರಿಸ್ತಾ ಇದಾರೆ ನಿಮ್ಮಲ್ಲಿ ನೋಡಿ. ಮಿಸಸ್ ತಂಗಿ, ನಮ್ಮ ಮಿಸಸ್ ತಂಗಿ. ಹೌದಾ? ಮಗಳು. ಏನಪ್ಪಟ ಹೆಸರು? ಅಪ್ಪನ್ ಕಳ್ಸ್ಕೊಡಕ್ ಬಂದ್ರಾ? ಗುಡ್. ಡ್ಯಾಡಿ ಏನ್ ಗೊತ್ತಾ, ಎಲ್ಲರೂ ಹಿಂಗ್ ಟೀಮ್ ಹೋದ್ರೆ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಬಂದವ್ರೆ ಅಂತ ಫಸ್ಟ್ ಪೊಲೀಸರು ಅಡ್ಡಾಕ್ತಾರೆ. ಹೌದಾ? ನಿಮ್ಮನ್ನ ನೋಡ್ರಿ ಮದುವೆ ಆಗಿರೋ ತರ ಕಾಣಿಸ್ತಾನೆ ಇಲ್ಲ. ಎಲ್ಲ ಹೆಂಗಾಗಿದ್ದೀರಾ? ಮೊನ್ನೆ ಪಾಪದ ಬರ್ಡೇ ಇತ್ತು, ಸ್ಕೂಲಿಗೆ ಹೋಗಿದ್ವು. ಕೊಡ್ಸಕ್ಕೆ ಅಂತ ಹೇಳಿ ಮಾಮೂಲಿ ವಿಶ್ ಮಾಡ್ಸಕ್ಕೆ ಅಂತ ಸ್ಕೂಲಿಗೆ ಹೋಗಿದ್ವು. ಇವ್ರು ಬ್ರದರ್, ಅವರು ಪೇರೆಂಟ್ಸ್ ಬರ್ದಲ್ಲ, ಇವ್ರು ಯಾರೋ ಬಂದವ್ರಲ್ಲ ಅಂತ. ಕಾಲೇಜ್ ಹುಡುಗರ ತರನೇ ಕಾಣಿಸ್ತಾ ಇರೋದು ಇವರೆಲ್ಲ. ನೋಡಿದ್ರಲ್ವಾ? ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅದು ಹಿಡ್ಕೊಂಡು ಹೋಗ್ಬೇಕು. ಯಾರು ಹಿಡಿದ್ರೆ ತೋರ್ಸಕ್ಕೆ. ಬರ್ಡೇಗೆ ಅಂತ ಹೇಳಿ ನನ್ನ ತಮ್ಮ ನಾನು ಎಲ್ಲ ಬಂದಿದ್ವು. ಪೊಲೀಸರು ಬಂದು ಹಿಡ್ಕೊಂಡ್ಬಿಟ್ಟು ಎಲ್ಲ ಕಾಲೇಜ್ ಹುಡುಗರು ಅಂತ ಅವಾಗ ಫ್ಯಾಮಿಲಿ ಫೋಟೋ ಎಲ್ಲ ತೋರ್ಸಾಗ ಸರ್ ನೋಡಿ ಮದುವೆ ಆಗಿದೆ. ಹೌದಾ ಅಂತ ಭೀಮ್ ನಮಾಸೆ ಇನ್ನು ಮುಂದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಗ್ಲೇ ನೋಡಿ ಇಲ್ಲಿ ನಮಗೆ ಭೀಮ್ ನಮಾಸೆ ಈ ಲೆವೆಲ್ ಭೀಮ್ ನಮಾಸೆ ಮಾಡ್ತಾರ ಅಂತ ವಿಡಿಯೋ ತೋರಿಸಿದ್ರು. ಪಾದ ಪೂಜೆ ಮಾಡಿ ಕುಡಿಯೋದೇನಿಲ್ಲ ಅಲ್ವಾ? ಕುಡ್ದಿರಾ? ಮಾದರಿ ಜೋಡಿಗಳು ಹಳ್ಳಿನಲ್ಲಿ ಈಗಲೂ ಕೂಡ ಸಂಪ್ರದಾಯ ಇದೆ ಅಣ್ಣ. ನೋಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರ ವಿಡಿಯೋನ. ವಿಧಾನಸೌಧದ ಮುಂದೆ ಆದರ್ಶ ಜೋಡಿಗಳು. ಪಾಪ ಮಿಸ್ ಮಾಡ್ಕತ್ತೀರೇನೋ ತುಂಬಾ. ಈ ವಿಡಿಯೋ ಎಲ್ಲ ಹಾಕ್ಬಿಡಿ. ನಮ್ಮ ಮನೆ ನನ್ನ ಹೆಂಡತಿ ಬೈತಾಳೆ. ಮನೆ ತಿರುಗ್ತಾ ಇರ್ತೀಯ, ಅಲ್ಲಿ ನೋಡು ಅಂತ ಬೈತಾರೆ. ಇವೆಲ್ಲ ಎಂತ ಜೋಡಿಗಳು.
ಆಗ ಪೂಜೆ ಮಾಡಿ ಹಾ ಕುಡಿಯೋದವರೆಗೂ ಹಾಕಿ ಹಾ ಮುದ್ದಕ್ಕೆ ಹಾಕೋದು ಬೇಡ ಅಂತೀರಾ? ಹಾ ಅಂದ್ರೆ ಇವ್ರದೊಂದು ಕಂಡೀಷನ್ ಏನ್ ಗೊತ್ತಾ, ಹಾ ಇಲ್ಲಾದ್ರೂ ಹೋಗು ಸಂಜೋತಿ ಮನೆಗ್ ಬಾ. ಅಷ್ಟೇ. ಈಗ 10 ದಿವಸ ಬರಕ್ಕಲ್ವಲ್ಲ. ನೀವು ಡ್ರಿಂಕ್ಸ್ ಏನೋ ಮಾಡಲ್ವಲ್ಲ, ನೀವು ಅಭ್ಯಾಸನೂ ಇಲ್ವಲ್ಲ, ಹಂಗಾಗಿ ನಂಬಿಕೆ. ಹಾ ಸರಿ, ನಿಮ್ಮ ಯಜಮಾನ್ರನ್ನ ಇನ್ನ ಒಂದು 10 ದಿನ ಕರ್ಕೊಂಡ್ ಬರ್ತೀವಿ. ಬಾಯ್ ಪುಟ್ಟ, ಬಾಯ್. ಓಕೆ ಬಾಯ್. ಅಲ್ಲ ವಾರದಲ್ಲೆಲ್ಲ ಹೋಯ್ತಿದ್ ಯಾರು ಬರ್ತಾರ ವರ್ಷ ಪೂರ್ತಿ ಹೋಯ್ತಾರೆ. ಅವ್ರು ಅನ್ಕೊಂತಾರೆ ಹಂಗಾರೆ ನೀನ್ ಬಿಡೋದಕ್ಕೋಸ್ಕರ ಅಲ್ಲೇ ಮನೆ ಮಾಡ್ಕೋಬೇಕು, ಮನೆ ಮಾಡ್ಕೋಬೇಕು ಅಂತ. ಫಸ್ಟ್ ಲಡಕ್ ಹೋದಾಗ ಒಂದು 250-300 ಜನ ಸೇರಿದ್ರು. ಫಸ್ಟ್ ನಮ್ಮ ಮನೆ ಫುಲ್ ಫ್ಯಾಮಿಲಿ ಎಲ್ಲ ಬಂದ್ರು. ಸೆಕೆಂಡ್ ಲಡಕ್ ಹೋದಾಗ ಹೌದಾ ಹೋಗ್ತಾ ಇದ್ಯಾ ಎಲ್ಲಿ ಬಿಡ್ಬೇಕು ಅಂದ್ರು. ಹಂಗೆ ನಾನು 6 ಸಲ 7 ಸಲ ಲಡಕ್ ಮಾಡಿರೋದು. ಅವ್ರು ಮತ್ತೆ ಅದ್ಬಿಟ್ಟು ಬೇರೆ ಟ್ರಿಪ್ ಅಲ್ಲಿ ಹೋಗ್ತಾ ಇರ್ತೀನಲ್ಲ, ಅವ್ರು ಬೇಜಾರಾಗ್ಬಿಟ್ಟು ಬಾಯ್ ಗೇಟ್ ಹತ್ರಕ್ಕೂ ಬರ್ತಾರ ಇಲ್ಲ ಇವಾಗ ಯಾವ್ದು ಅದು ಇಲ್ಲ. ಈಗ ಹೋದ ತಕ್ಷಣ ಗೇಟ್ ಹಾಕೊಂಡ್ಬಿಡ್ತಾರೆ, ಹೋಗು ಬೇಗ ನೀನು ಹೋಗ್ತಾರೆ. ಆಗಿಲ್ಲ ಅಂದ್ರೆ ಯಾರಾದ್ರೂ ಕೇಳಿ ಕೇರ್ ಮಾಡ್ಕೊಂಡು ಓಡಿಸೋಣ. ಸೊ ನಮ್ಗೆ ಲೀಡ್ ಗಿವ್ ಅಂತ ಕಾಯೋದೇನಿಲ್ಲ. ಆದಷ್ಟು ನೀವು ಮುಂದೆ ಆದ್ರೂ ಹೋಗಿ, ಇಲ್ಲ ನೀವು ಹಿಂದೆ ಆದ್ರೂ ಬನ್ನಿ, ಆರಾಮಾಗಿ ಬನ್ನಿ. ರೆಸ್ಟ್ ನಾವು ಏನಕ್ಕೆ 950 ಕಿಲೋಮೀಟರ್ ಫಸ್ಟ್ ಡೇನ ಮಾಡಿದ್ವಿ ಅಂದ್ರೆ, ಒನ್ ಡೇ ಹೋಗಿ ಸ್ಕಿಪ್ ಮಾಡಿ ತಿರ್ಗಾ ಆಲ್ಟ್ ಆಗಿ ಮಾಡಿದ್ರೆ ಡೇಸ್ ಜಾಸ್ತಿ ಆಗುತ್ತೆ. ಸೌಂಡೇ ಬರ್ತಾ ಇಲ್ಲ. ನಡೀರಿ ಹೊರಡೋಣ. ಅನಿಲು ಹೇಳ್ಬಿಡಿ, ಬರುವ ಹೇಳು ಬನ್ನಿ ಪಾಪ. ನೋಡ್ತಾನೆ ಇದ್ರೆ ಇನ್ನೂ ದುಃಖ ಆಗ್ತಾನೆ ಇರುತ್ತೆ. ಸರ್ಕಾರದ ಕೆಲಸ ನಾವು ಬರೋವರೆಗೂ ಚೆನ್ನಾಗಿ ಮಾಡ್ರಪ್ಪ, ಸರ್ಕಾರದ ಕೆಲಸ. ಸರಿ, ಲೆಟ್ಸ್ ಗೋ. ಬಾಯ್ ಬಾಯ್ ಎಲ್ರಿಗೂ ಬಾಯ್. ಹೌದಾ, ಇರೋದನ್ನ ಹೇಳಿ ಪಾಪ, ಆಮೇಲೆ ಕಾಯ್ತಾ ಇರುತ್ತೆ. ಹಾ ಸರಿ, ಓಕೆ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್. ಎಷ್ಟು ಓಡಿಸಿದ್ರಿ ಅರುಣ್ ಅವ್ರೀಗ? 2 ವರ್ಷ ಆಯ್ತಾ? ಇಲ್ಲ, 1 ವರ್ಷ. 1 ವರ್ಷ? 1 ವರ್ಷಕ್ಕೆ 23,000 ಓಡಿಸಿದ್ರ? ಓ, ಎಲ್ಲ ಇಲ್ಲೇ ಹಾಕಿಸ್ತವ್ರ? ಅಭಿಲಾಷ್, ಏನ್ ಪೆಟ್ರೋಲ್ ಬಂಕ್ ಎಷ್ಟು ಜನ ಇದು? ಗರ್ ಅಂತ ಕಾನ್ಸೆಪ್ಟ್ ಇದು. ಅಡಿಗೆ ಮಾಡೋರು ಮಾಡ್ಬೋದು, ಹೋಟ್ಲು ಮಾಡೋರ ಕಡೆ. ಲಾರಿ ಅವ್ರಿಗೆ ಆ ಕಡೆ ಹೋಗಿ ನೋಡಿ, ಅಲ್ಲಿ ಟಾಯ್ಲೆಟ್ ಎಲ್ಲ ದೊಡ್ಡ ಟಾಯ್ಲೆಟ್ಗಳು, ಅಡಿಗೆ ಮಾಡೋರಿಗೆ ಜಾಗ ಎಲ್ಲ ಇದೆ. ಏನ್ ನಿಮ್ ಜೊತೆ ಯಾರು ಒಬ್ರನ್ನ? ಓಹೋ, ಏನು ಇದನ್ನೇ ರೆಡಿ ಮಾಡ್ಬಿಟ್ರೆ ಪೂರ್ತಿ ನನಗೋಸ್ಕರ ರೆಡಿ ಮಾಡ್ತಿರೋದು ನೋಡ. ನಾನು ಯಾರನ್ನ ಪೇಷಂಟ್ ಕರ್ಕೊಂಡು ಹೋಯ್ತವ್ರೆ. ಏನ್ ಪ್ಲಾನ್? ನಾನು ಓಡಿಸ್ತೀನಿ ಗಾಡಿ. ಅರುಣ್ ಅವ್ರೆ, ನಾವು ಈ ಬೆಡ್ ರೆಡಿ ಮಾಡಿರೋದು ನಿಮ್ಗೆ ಅಂತಲ್ಲ ಕೊಡ್ರೆ, ಎಲ್ಲರಿಗೂ ಮಲ್ಕೋಬೋದಲ್ವಾ? ಪ್ಲಾನಿಂಗ್ ಏನ್ ಗೊತ್ತಾ, ಅಣ್ಣನಿಗೆ ಮಲಗಿಸ್ಬಿಟ್ಟು ಒಂದು ಲಾಂಗ್ ಸ್ಟ್ರೆಚ್ ಅಲ್ಲಿ ಕೊಟ್ಬಿಡೋದು ಗಾಡಿನ. ನೀಟಾಗಿ ಓಡಿಸ್ಕೊಂಡು ನಿಧಾನಕ್ಕೆ ಹೋಯ್ತೀನಿ ಅಷ್ಟೇ. ಕಲ್ಯಾಣ್ ನಿಮ್ ಜೊತೆ ಬರ್ಬೇಕಂತೆ. ಹೌದಾ? ನೀವು ಕಲ್ಯಾಣ್ ಬನ್ನಿ, ಆರಾಮಾಗಿ ಐತಾ ನಾ ಮಲಗಿ. ಕಲ್ಯಾಣ ನಾನು ಏನ್ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಅಭಿಲಾಷ ಹೋದ್ಮೇಲೆ ಆಯ್ತು. ಮಹಾರಾಷ್ಟ್ರ ಟ್ರಿಪ್ ಮುಗಿಯೋರ್ಗು ನೀವು 3 ಜನನೇ ಪಾರ್ಟ್ನರ್. ಇದಕ್ಕೆ ಮಲ್ಗಕ್ ಬೇಕು ಅಂತ ಅಷ್ಟೇ. ನೀವೇನು ಅನ್ಕೊಂಡಿದ್ರಿ ಹೇಳಿ? ಬಿಸ್ನೆಸ್ ಅಲ್ಲಿ ಸೈಲೆಂಟ್ ಕೂರೋದನ್ನ ಅದು ಅನ್ಕೊಂಡಿದ್ರಿ? ಸ್ಲೀಪಿಂಗ್ ಪಾರ್ಟ್ನರ್ ಚೆನ್ನಾಗಿದೆ ಇದೊಂದು ಪದ. ಏನಾಯ್ತು? ಕಲ್ಲು ಹೊಡಿತಾ? ಒಳ್ಳೆ ಲೊಕೇಶನ್ ಅಲ್ಲಿ ನಿಲ್ಸಿದೀವಿ. ಹೆಂಗಿದೆ ಅಭಿಲಾಷ್ ಇದು ಲೊಕೇಶನ್? ಸಖತ್ತಾಗಿದೆ ಅಲ್ವಾ? ಒಳ್ಳೆ ಗಾಳಿ ಬರೋ ಜಾಗ ಫ್ಯಾನ್ ಹಾಕವ್ರೆ. ಕ್ಯಾಂಪಿಂಗ್ ಮಾಡ್ಬೇಕು ಅನ್ಸತಿ. ಅಲ್ಲಿ ತಗೊಂಡೋಗಿ ಅಲ್ಲಿಗೆ ಹೋಗ್ಬೋದಾ? ನಮ್ಮ ಹಾಸನಲ್ಲೇ ಬೇಕಾದಷ್ಟಿದಾವೆ ಅಭಿಲಾಷ್. ಹಂಗೆ ಕ್ಯಾಂಪಿಂಗ್ ಮಾಡೋದಾದ್ರೆ ಬನ್ನಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋಣ. ಇವತ್ತಿನ ಎಪಿಸೋಡ್ ಫುಲ್ ಜರ್ನಿನೇ ಇರುತ್ತೆ. ನಾಳೆ ಇಂದ ಸ್ಟಾರ್ಟ್ ಅಡ್ವೆಂಚರ್. ಕರ್ನಾಟಕದಲ್ಲಿ ಸಿಕ್ದಂಗೆ ಇಡ್ಲಿ ವಡೆ ಇನ್ನೆಲ್ಲೂ ಸಿಗಲ್ಲ. ಅದಕ್ಕೆ ಇಲ್ಲೇ ತಿನ್ಕೋತಾ ಇದೀವಿ ಇಡ್ಲಿ ವಡೆ. ಹ್ಯಾಪಿ ಜರ್ನಿಗೆ ಹ್ಯಾಪಿ ಇಡ್ಲಿ ವಡೆ. ಚೆನ್ನಾಗಿದೆ ಕಣೋ. ಹುಬ್ಬಳ್ಳಿಯ ಕರಗದಾಗ. ಸರ್, ನಾವು ನೀವು ಮಮ್ಮಿ ಬನ್ನಿ. ಹೌದಾ? ಆರಾಮ್ ಸರ್, ಆರಾಮ್ ಸಿಗ್ಬೇಕು ಅಂತಂದ್ರೆ ಅಬ್ದುಲ್ ಅವ್ರಿಗೆ ಹೇಳ್ತಾನೆ ಇದ್ದೀನಿ. ಸರ್, ಸ್ನೇಹ ನಮಸ್ತೆ ಅಮ್ಮ. ಆಯ್ತಾ ಎಮಿಷನ್? ಇಲ್ಲಿ ಹಿಡಿತವ್ರಂತೆ ಎಮಿಷನ್ಗೆ, ಹಂಗಾಗಿ ಎಮಿಷನ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಒಂಚೂರು ಕುಂಡಿ ಫ್ರೈ ಮಾಡೋಣ. ಎಲ್ಲಿ ಹೋಗಿದ್ರು ಕಾಣ್ತಾನೆ ಇರ್ಲಿಲ್ಲ. ಇಲ್ಲೇ ಇದೀನಣ್ಣ, ಮಧ್ಯದಲ್ಲೇ ಇದ್ದೀನಿ. ಎಮಿಷನ್ ವರ್ಕ್ ಆಯ್ತಲ್ವಾ? ಇಲ್ಲ, ವರ್ಕ್ ಆಯ್ತಲ್ಲ ಎಮಿಷನ್. ಇವಾಗ ಈ ವರ್ಕ್ ಆಗ್ತದೆ, ಎಲ್ಲ ಕಡೆ ಹಿಡಿತಾರಂತೆ ಎಮಿಷನ್. ನಂದು ಹೊಸ ಗಾಡಿನೇ. ಹೊಸ ಗಾಡಿ 1 ವರ್ಷ ಅಲ್ವಾ? ನಂದು 1 ವರ್ಷದ 1 ತಿಂಗಳಾಯ್ತು. ನಡೀತೆ. ಸರ್ಕಾರನೇ ಬಿಡ್ತಾರೆ, ನಿಮ್ ಗಾಡಿ ಬಿಡಲ್ವಾ? ನೋಡೋ ಬನ್ನಿ. ಇವ್ರು ಯಾರು ಗೊತ್ತಾ? ಸತೀಶ್ ಹಿರೇಗೌಡರು. DK ಶಿವಕುಮಾರ್. ಇಲ್ಲೊಂದಿಷ್ಟು ಜನ ನೋಡ್ತಾರೆ, ಮಾತಾಡ್ಸಿದ್ರು ಗೊತ್ತಾ? ನಾವ್ ಈ ಕಡೆ ಎಲ್ಲ ಬಂದೇ ಇಲ್ಲ, ಆದ್ರೂ ನಮ್ಮ ವಿಡಿಯೋಸ್ ನೋಡ್ತಾರಲ್ಲ. ಇಲ್ಲಿ ಬೆಳಗಾವಿ ವಿಧಾನಸೌಧ ನೋಡಿ, ಇಲ್ಲಿ ಬೆಂಗಳೂರು ಹೆಂಗೈತೆ ಹಂಗೆ ಐತೆ. ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡವ್ರೆ. ಚೆನ್ನಾಗಿದೆ. ಸುತ್ತಮುತ್ತ ಏನು ಮನೆಗಳಿಲ್ಲ, ಗಿಡ ಇದಿಲ್ಲ, ಬಿಲ್ಡಿಂಗ್ಗಳಿಲ್ಲ. ಎಮಿಷನ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ. ಈಗ ಬೆಂಗಳೂರಿಂದನೇ ಎಮಿಷನ್ ಟೆಸ್ಟ್ ಹುಡ್ಕಾಡಿ ಕೊನೆಗೆ ಇಲ್ಲಿ ಬಂದು ಎಮಿಷನ್ ಟೆಸ್ಟ್ ಮಾಡ್ತಾ ಇದ್ವಿ. ಅಫಿಷಿಯಲ್ ಆಗಿ ದುಡ್ಡು ಕೊಟ್ಟು ಗಾಡಿ ಏನೋ ಗಾಡಿ ಸೇಲಿಗೆ ಇಟ್ಟಿದ್ರಂತೆ ಅರುಣವ್ರೆ. BYD ಏನ್ ಮಾಡ್ತೀರಿ ಇಷ್ಟೊಂದು ಗಾಡಿ ಇಟ್ಕೊಂಡು? ಓಡಿಸೋದು ಇದನ್ನೇ 1 ವರ್ಷಕ್ಕೆ 20,000 ಓಡಿಸೋರಲ್ವಾ? ಕ್ರೇಜ್ ಅನುಭವಿಸೋ ಅಂತದ್ದು ಅನುಭವಿಸ್ಬೇಕು ಲೈಫಲ್ಲಿ ಕಂಡು.
ನಮ್ಗಿದೆ ನೋಡೋಣ ನೆಕ್ಸ್ಟ್ ಯಾವಾಗ ತಗೊಂತೀವಿ. ಬರುವ ವರ್ಷ ತಗೊಳಂಗಾಗ್ಲಿ ಆಗ್ಬಿಡುತ್ತದು ಹೇಳಕ್ಕಾಗಲ್ಲ. ತಗೋಬಿಡಿ. ನಾವು ನಿಮ್ ರೆಸಾರ್ಟಿಗೆ ಬರುವಾಗ ಯಾವ್ದ್ರಲ್ಲಿ ಬಂದಿದ್ದೀವಿ? ಪ್ಲಾಟಿನಮ್ ಬೈಕಲ್ಲಿ ಬಂದಿದ್ದು. ಇವಾಗ ನಾವು ಅನ್ಕೊಂಡೇ ಇರಲಿಲ್ಲ ಕಾರ್ ತಗೊಂತೀವಿ ಅಂತ. ಕಾರೆಲ್ಲ ತಗೊಂಡು ಪ್ಲಾಟಲ್ಲಿ ತಗೊಂಡು ಓಡಾಡ್ತಾ ಇಲ್ವಾ? ಆಗುತ್ತೆ. ಏನಂತೀರ ನೀನು? ಇಲ್ಲ ಬ್ರೋ ಅವ್ರು ನೋಡಿ ಅದೇ ತರ. ಖಂಡಿತ ನಾನು ಹೋಗಿ ನಿಮ್ ಕೈಲಿ ಸಾಧ್ಯ ಅದು. ಅವ್ರಕ್ಕಿಂತ ನನ್ನನ್ನೇ ನಂಬ್ತಾರೆ ಇವರು. ಹೌದು ಆದ್ರೆ ನಾನೇ ನಂಬಿಲ್ಲ. ಖಂಡಿತ ನಂಬ್ಕೊಂಡ್ ಬಂದವ್ರು ಎಷ್ಟ್ ಜನ ಮುಂದೆ ಹೋಗಿಲ್ಲ. ಯಾತರ ಏನಿಲ್ಲ, ಅವ್ರವ್ರ ಎಬಿಲಿಟಿ ಅದು. ವಿಡಿಯೋಸ್ ನೋಡಿರ್ತಾರಲ್ಲ, ಮುಂಚೆಯಿಂದನೂ ನೋಡಿರ್ತಾರಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಮ್ಕೊಂಡ್ ಎಷ್ಟ್ ಜನ ಬಂದ್ರು, ಯಾರ್ಯಾರು ಮುಂದೆ ಹೋಗಿದ್ದಾರೆ ಪ್ರತಿಯೊಬ್ರು ಗೊತ್ತು. ಅನಿಲ್ ಅಷ್ಟೇ ಸ್ಕೂಟಿಲಿ ಟೀಮ್ ಮಾಡ್ಕೊಂಡು ಇದ್ ಮಾಡ್ತಾ ಒಂದು ವಿಡಿಯೋ ಮಾಡಿದ್ದೆ ಆ ಟೈಮಲ್ಲಿ. ಇವತ್ತು 6 ಡಿಜಿಟ್ ಇದ್ರಲ್ಲಿ ಒಂದು ಬಿಸ್ನೆಸ್ ನಡೆಸ್ತಾರೆ. ನೋಡಕ್ ಸಣ್ಣಗಿರ್ಬೋದು, ಹೆಂಗೋ ನಿಮ್ಮಂತರ ಆಶೀರ್ವಾದ್ಯ ಎಲ್ಲರೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳು. ನೋಡಕ್ಕೆ ಖುಷಿ ಆಗುತ್ತೆ. ನಮ್ಮ ಸ್ನೇಹಿತರು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗೋದು. ನಾವ್ ಯಾವ್ದನ್ನು ಏನು ತಗೊಂಡಿಲ್ಲ, ಏನು ಕುಡ್ದಿಲ್ಲ ನಾವು. ಅಯ್ಯೋ ಏನು ಇಲ್ಲ ಇಟ್ಕೊಂಡ್ ಕೂತಿ ಡಿಸ್ಪ್ಲೇ ಮಾಡಕತ್ತು. ಸರಿ ಲೆಟ್ಸ್ ಗೋ. ಈಗ ಎಂಟ್ರಿಂಗ್ ಟು ಮಹಾರಾಷ್ಟ್ರ. ನಮ್ ನಾಡು ಬಿಟ್ಟು ಹೋಗ್ತಾ ಇದೀವಿ ಬೇರೆ ನಾಡಿಗೆ. ನಗುವುದೋ ಅಳುವುದೋ ನೀವೇ ಹೇಳಿ. ನಿಮ್ನಲ್ಲೇ ಇನ್ನೊಂದು ಮದುವೆ ಮಾಡ್ತಲ್ಲ. ಇರ್ಲಿ, ಒಂದ್ 7 ದಿನ ಬೇರೆ ನಾಡಲ್ಲಿ ಇದ್ ಬರ್ತೀವಿ. ನಾವು ಬರೋವರೆಗೂ ನಮ್ ಕರ್ನಾಟಕನೆಲ್ಲ ಚೆನ್ನಾಗಿ ನೋಡ್ಕೊಂಡು. ಅದೇ ಯೋಚನೆ ಆಗಿತ್ತು ನನಗೆ. ಕರ್ನಾಟಕ ಬಿಟ್ಟು ಹೊರಗಡೆ ಹೋಯ್ತಿದೀವಿ, ಯಾರೆಲ್ಲ ಬಂದು ಹಾಳು ಮಾಡ್ತಾರ. ಅದೇ ಮಹಾರಾಷ್ಟ್ರನಾ? ಇದೆ ರೋಡ್ ಬಿಟ್ರೆ ಆ ಕಡೆ ಅದು ಕೆರೆ ದಡ. ನೀವು ಕರ್ನಾಟಕದವರ ಮಹಾರಾಷ್ಟ್ರದವರ? ಎಮ್ಮೆ ಕನ್ನಡಿಗ. ನಿಮ್ ಮುಖ ತೋರ್ಸಲ್, ಮುಖ ಮುಚ್ಕೊಂಡಿದೀವಿ. ನೋಡ್ದೇನ್ ತೊಂದ್ರೆ ಇಲ್ವಾ? ಆಯ್ತು ಬರೋಣ ಮತ್ತೆ. ಥ್ಯಾಂಕ್ ಯು. ಇವ್ರ ಹತ್ರ ಎಮಿಷನ್ ಟೆಸ್ಟ್ ಮಾಡಿಸಿದ್ದು. ಯಾವ ಊರಿದು? ಸಂಕೇಶ್ವರದಲ್ಲಿ ಇದೀವಿ. ಜಂಪ್ ಮಾಡಿದ್ರೆ ಮಹಾರಾಷ್ಟ್ರಕ್ಕೆ ಬೀಳ್ತೀವಿ, ಹಂಗಿದೀವಿ ಈಗ. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ಮಹಾರಾಷ್ಟ್ರ ತಲುಪಿ ಬಹಳ ಹೊತ್ತಾಯ್ತು. ಇನ್ನು 12 ಕಾಲಿಗೆ ಹೋಗಿ ತಲುಪ್ತೀವಿ. 12:19ಕ್ಕೆ. ಬೆಳಗ್ಗೆ 4 ಗಂಟೆಲಿ ಶುರು ಮಾಡಿರೋ ಜರ್ನಿ 4:15. ಆಯ್ತಾನೆ ಇದೀವಿ. ಆಕ್ಚುಲಿ ತಲುಪಬೇಕಾಗಿತ್ತು ಬೇಗ. ನಾವು ಜಮಾಯಿಸ್ತಾ ಇದೀರಾ? ವೆಲ್ಕಮ್ ಟು ಪುಣೆ. ಒಳ್ಳೆ ಊಟ ಬನ್ನಿ. ಹೌದಾ? ಟ್ರೆಕ್ಕಿಂಗ್ 2 ತರ ಟ್ರೆಕ್ಕಿಂಗ್ ಇದೆ. ಒಂದು ಕಾಲು ಫಾಲ್ಸ್, ಒಂದು ಕೆಳಗಡೆಯಿಂದ ಹೋಗೋದು, ಮೇಲ್ ನೋಡೋ ಫಾಲ್ಸ್. ಕೆಳಗಡೆಯಿಂದ ಚೆನ್ನಾಗಿರುತ್ತೆ. ಕೆಳಗಡೆ ಜಾಸ್ತಿ ಅಡ್ವೆಂಚರ್ ಇರೋದು. ಕೆಳಗಡೆ ಅಡ್ವೆಂಚರ್. ಜಾಸ್ತಿ ಅಡ್ವೆಂಚರ್ ಇರೋದು. ಮೇಲ್ಗಡೆ ವ್ಯೂ. ಕೆಳಗಡೆ ಆದ್ರೆ ಹಗ್ಗ ಇಟ್ಕೊಂಡು ಹೋಗ್ಬೇಕು, ನದಿ ದಾಟ್ಕೊಂಡು ಹೋಗ್ಬೇಕು, ಬಂಡೆ ಇಟ್ಕೊಂಡು ಹೋಗ್ಬೇಕು. ಮೇಲ್ಗಡೆ ಆದ್ರೆ ಫ್ಲಾಟ್. ಸತೀಶ್ ಅಣ್ಣ ಮತ್ತು ನಮ್ಮ ಗಿರೀಶ್ ಅಣ್ಣ ಕೆಳಗಡೆಯಿಂದನೇ ಹೋಗಿ ಅಡ್ವೆಂಚರ್ ಜಾಸ್ತಿ ಅಂತ ಕೆಳಗಡೆ ಹೋಗೋಣ. ನಾನು 2 ಮಾಡಿದ್ದೀನಿ ಬನ್ನಿ. ಆಮೇಲೆ ಇನ್ನೊಂದು ಶಾರ್ಟ್ ಕಟ್ नाम क्या है इसका? मुर्ग मुस्लिम. ಏನೇನೋ ಹೆಸರು. ಅಯ್ಯೋ ಗಾಯ್ಸ್, ಕೊನೆಗೂ ಬಂದಿದ್ವಿ. ಇದೇ ರೂಮು. ಇದು ರೂಮು ಮಲ್ಕೊತಾ ಇದೀವಿ. ಇಲ್ಲಿ ಬಂದರೆ ಇದನ್ನ ಇವರು ರೆಸಾರ್ಟ್ ಅಂತ ಕರೀತಾರೆ ಇಲ್ಲಿ. ಆಯ್ತಾ? ಇಲ್ಲಿ ಬಂದು ಸ್ಟೇ ಆಗ್ತಾ ಇದೀವಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ. ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗೋಣ.